ಉನ್ನತವಾದಂತಹ ಒಂದು ಫಲಿತಾಂಶವನ್ನು ತರಲಿಕ್ಕೆ ಸಹಕರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನ 2024-25ನೇ ಸಾಲಿನ ಸಚಿವರ ಪೋಷಕರ ಸಭೆಯಿಂದ ಈ ದಿನ ಕರೆಯಲಾಗಿದೆ. ಈ ಒಂದು ಈ ಒಂದು ಮಹಾಸಭೆಗೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಶಾಲೆಯ ಉಪಾಧ್ಯಕ್ಷರಾದ ಭಿನ್ನವಾಗಿ ನಾವು ಕೊಡಬೇಕಾಗುತ್ತೆ. 10ನೇ ತರಗತಿಯಿಂದ ಭಿನ್ನವಾಗಿ ಕೊಡಬೇಕಾಗುತ್ತೆ. ಕಲಿಕೆಯಲ್ಲಿ ಆಗಿರ್ಬೋದು, ಪರೀಕ್ಷೆಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಫಾಸ್ಟ್ ಸ್ಪೀಡ್ ಅಂತ ಹೋಗ್ತಾನೆ ಇರಬೇಕು. ಏಕೆಂದ್ರೆ ಬೇರೆ ಮನುಷ್ಯನ್ ಕವರ್ ಮಾಡ್ಬಿಡ್ಬೇಕು. ಎಷ್ಟು ಕಲಿಕೆ ಎಷ್ಟು ಬೇಗ ಆಗುತ್ತೆ, ಎಷ್ಟು ಫಾಸ್ಟ್ ಆಗುತ್ತೆ. ನೀವು ಬೇರೆ ತರಗತಿ ಮಕ್ಕಳಿಗೆಲ್ಲ ಸ್ಕೂಲನ್ನ ಪ್ರಾರಂಭ ಮಾಡಿದ್ರೆ ಇವರಿಗೆ ಮೇ ತಿಂಗಳಲ್ಲಿ 2ನೇ ತಾರೀಕಿನ ಸಹಿತ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ. ಸೊ ಎಷ್ಟು ನಮಗೆ ಸಮಯ ಸಿಗುತ್ತೆ, ಸಮಯ ಟೈಮ್ ಇಸ್ ದ ಫ್ಯಾಕ್ಟರ್. ಎಷ್ಟು ನಮಗೆ ಟೈಮ್ ಹೆಚ್ಚು ಸಿಗುತ್ತೆ ಮಕ್ಕಳ ಜೊತೆ ಇರಲಿ. ಅವರು ಹೇಳ್ಕೊಡ್ತಾರೆ, ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ಹೇಗೆ ಓದಬೇಕು, ಹೇಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ನಾವು ಹೇಗೆ ನಮ್ಮ ಎಫರ್ಟ್ ಹೇಗೆ ಹಾಕ್ಬೇಕು ನಮ್ಮ ಮಕ್ಕಳ ಬಗ್ಗೆ ತಿಂಗಳಿದೆ. ನಮ್ಮ ಅಂದ್ರೆ ಒಂದು 7-8 ತಿಂಗಳು ಇರ್ತದೆ. ಈ ವರ್ಷ ಮುಗಿಯೋದಕ್ಕೆ ನಾವು 4-5 ತಿಂಗಳು ಇರ್ತದೆ. ಈ 4-5 ತಿಂಗಳಲ್ಲಿ ನಮ್ಮ ಮಕ್ಕಳನ್ನ ನಾವು ಜವಾಬ್ದಾರಿಯಿಂದ ಒಂದೊಂದು ಪ್ರಶ್ನೆ ದಿವಸಕ್ಕೆ ಒಂದೊಂದು ಉದಾಹರಣೆಯಾಗಿ ತಗೊಂಡು ಸ್ವರೂಪ ಕೂಡ ಹೇಳಿದ್ದಾರೆ. ಅದನ್ನೆಲ್ಲ ನೀವು ಅರ್ಥ ಎಷ್ಟು ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯ. ಯಾಕೆ ಅಂತಂದ್ರೆ ಮನುಷ್ಯ ನಮ್ಮ ಏಳಿಗೆ ಆ ಮನುಷ್ಯನೇ ತೀರ್ಮಾನ ಮಾಡ್ತಾನೆ ಅನ್ನೋದು ನಿಮ್ಗೆಲ್ಲರಿಗೂ ಚೆನ್ನಾಗೇ ಗೊತ್ತಿದೆ. ಮಕ್ಕಳಲ್ಲಿ ತುಂಬಾ ಕೊರತೆ ಇದೆ. ನೀವು ಅಂದ್ಕೊಂಡಷ್ಟು ಮಕ್ಕಳು ಪ್ರೋಗ್ರೆಸ್ ಇಲ್ಲ, ಡೆವಲಪ್ ಇಲ್ಲ, ಯೋಚನೆ ಶಕ್ತಿನೇ ಇಲ್ಲ ಮಕ್ಕಳಲ್ಲಿ. ನೀವೇನು ಶಾರ್ಟ್ ಕಟ್ ಹೋಗ್ತಾರೆ ಹೊತ್ತು ಯೋಚನೆ ಮಾಡಿ ಬರೆಯತಕ್ಕಂಥ ಶಕ್ತಿ ಮಕ್ಕಳಲ್ಲಿಲ್ಲ. ದಯವಿಟ್ಟು ಅದನ್ನು ಮಾಡಿ.